ಶಿವಾನಂದ ಪಾಟೀಲ್ ಇದ್ದಾರೆ, ಮಾಡಬೇಕಂತ ಒತ್ತಡ ಇದೆ. ಮತ್ತೊಂದು ಕಡೆ ಈಗ ಎಂ ಬಿ ಪಾಟೀಲ್ ಕೂಡ ಮಂತ್ರಿ ಮಾಡಿದ್ದಾರೆ. ಈಗ ನೀವು ಯಶವಂತರಾವ್ ಪಾಟೀಲ್ ಪರವಾಗಿ ಕೇಳ್ತಿದ್ದೀರಿ. ಈಗ ಶಿವಾನಂದ ಪಾಟೀಲ್ ಅವರು 2 ಬಾರಿ ಆಗಿದ್ದಾರೆ, ಎಂ ಬಿ ಪಾಟೀಲ್ ಅವರು 2 ಬಾರಿ ಆಗಿದ್ದಾರೆ. ಈಗ ನಮ್ಮ ಇಂಡಿ ಕ್ಷೇತ್ರ ಒಂದು ಮಹಾರಾಷ್ಟ್ರ ಗಡಿಭಾಗ ಆಗಿರೋದ್ರಿಂದ 75 ವರ್ಷದಿಂದ ಸಚಿವ ಸ್ಥಾನ ವಂಚಿತವಾಗಿದೆ. ಅದಕ್ಕಾಗಿ ನಮ್ಮ ಶಾಸಕರು 3 ಬಾರಿ ಆಯ್ಕೆ ಆಗಿದ್ದಾರೆ. ನಾವು ಅರ್ಹರಿದ್ದೇವೆ, ಅದಕ್ಕೆ ನಮ್ಗೆ ಕೊಡ್ರಿ ಅಂತ ನಾವು ಕೇಳ್ತಾ ಇದೀವಿ. ನಾವು ಸಚಿವ ಸ್ಥಾನ ಪದವಿಗೆ ನಾವು ಅರ್ಹರಿದ್ದೇವೆ, ನಮ್ಗೆ ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ ಅಷ್ಟೇ. ಈಗ ಶಿವಾನಂದ ಪಾಟೀಲ್ ಅವರಿಗೂ ಕೊಟ್ಟಿದ್ದಾರೆ, ಮೊದಲನೇ ಲಿಸ್ಟ್ ನಲ್ಲಿ ಎಂ ಬಿ ಪಾಟೀಲ್ ಅವರಿಗೆ ಕೊಟ್ಟಿದ್ದಾರೆ. ಕೊಟ್ಟು ಎರಡನೇ ನಮ್ಮ ಶಾಸಕರಿಗೆ ಮೊದಲನೇ ಸಲ ಮಾತು ಕೊಟ್ಟಿದ್ರು, ಇದೊಂದ್ ಸರ್ತಿ ಇದು ಬಿಟ್ಕೊಡ್ರಿ, ಮುಂದಿನ ಸರ್ತಿ ನಿಮ್ಗೆ ಎಷ್ಟೊತ್ತಿದ್ರು ಮಾಡ್ತೇವೆ ಅಂತೇಳಿ. ಆದ್ರೆ ಈ ಮೊದಲನೇ ಲಿಸ್ಟ್ ನಲ್ಲೇ ನಮ್ಮ ಶಾಸಕರ ಹೆಸರು ಬರ್ಬೇಕಾಗಿತ್ತು, ಯಾಕೆ ಬಂದಿಲ್ಲ? ಕೊಟ್ಟ ಮಾತು ನೀವು ಯಾಕೆ ಉಳಿಸ್ಕೋತಾ ಇಲ್ಲ? ಕೊಡ್ರಿ, ದಯಮಾಡಿ ಹೇಳ್ತೀವಿ. ನೀವು ಕೊಟ್ಟ ಮಾತು ಕೊಟ್ಟವ್ರಿಗೆ ಹಿನ್ನೂರಿಗಾಗಿ ಕೊಡ್ತಾ ಇದ್ರಿ, ಇದು ಎಂತ ನ್ಯಾಯ? ನ್ಯಾಯ ಸಮೇತವಾಗಿ ನಮ್ಮ ಶಾಸಕರಿಗೆ ಇವತ್ತು ಏನೇ ಪರಿಸ್ಥಿತಿ ಒಳಗೆ ನೀವು ಸಚಿವ ಸ್ಥಾನ ಕೊಡ್ಲಿಲ್ಲಪ್ಪ ಅಂದ್ರೆ ನಿಮ್ಮ ವಿಧಾನಸೌಧ ಎದುರುಗಡೆ ನಾವು ಧರಣಿ ಸತ್ಯಾಗ್ರಹ ಕೂತು, ಉಪವಾಸ ಸತ್ಯಾಗ್ರಹ ಕೂತು ನಮ್ಮ ಶಾಸಕರ ಸಚಿವ ಸ್ಥಾನವನ್ನು ಪಡೆದುಕೊಂಡೇ ಹೋಗುತ್ತೇವೆ ನಾವು. ಸಿದ್ದರಾಮಯ್ಯ ಅವರು ಅಧಿಕಾರ ಇದ್ದಾಗೆ ಮಾತು ಕೊಟ್ಟಿದ್ರು, ನಿಮಗೆ ನಾವು ಸಚಿವ ಸ್ಥಾನ ಕೊಡ್ತೀವಿ ಅಂತ. ಅವರಿಗೆ ಅಧಿಕಾರವನ್ನು ನಿವೃತ್ತ ಆಗಿದಾಗ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ. ಆ ಲಿಸ್ಟ್ ನಲ್ಲಿ ಇದೆ ಅಂತ ಹೆಸರು ಹೇಳಿದ್ರು, ಆದ್ರೆ ಫಸ್ಟ್ ಲಿಸ್ಟ್ ನಲ್ಲೂ ಅವ್ರದ್ದು ಬಂದಿಲ್ಲ. ಈಗ ಸೆಕೆಂಡ್ ಲಿಸ್ಟ್ ಬಿಡುಗಡೆ ಆಗಲಿ, ನಮ್ಮ ಶಾಸಕರ ಹೆಸರು ಇರಬೇಕು. ಯಾಕಪ್ಪ ಹೇಳ್ತಾ ಇದೀವಿ ಅಂದ್ರೆ, ಇಂಡಿ ಬಾಗು ಸ್ವಾತಂತ್ರ್ಯ ಸಿಕ್ಕ ನಂತರ ಇಲ್ಲಿಯವರೆಗೂ ಸಚಿವ ಸ್ಥಾನ ಸಿಕ್ಕಿಲ್ಲ. ಅವರಿಗೆ ಕೊಟ್ಟರೆ ನ್ಯಾಯವಾಗಿ, ಯಾಕಂದ್ರೆ ಅದು ಅಭಿವೃದ್ಧಿ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಇಂಡಿ ತಾಲೂಕು ಅವರ ಕನಸುಗಳಿದೆ, ಬಡ ಜನರಿಗೆ ಮುಂತರಬೇಕು. ಇಂಡಿ ತಾಲೂಕಿನಲ್ಲಿ ನೀರಿನ ಸಮಸ್ಯೆ, ರೋಡಿನ ಸಮಸ್ಯೆ, ರೈತರ ಸಮಸ್ಯೆ ಎಲ್ಲ ಬಗೆಹರಿಸಿ ಅದು ಒಂದು ಕಡಿಭಾಗ, ಅದು ಮಹಾರಾಷ್ಟ್ರ ಬೌಂಡ್ರಿ, ಅದನ್ನ ಅಭಿವೃದ್ಧಿ ಮಾಡ್ಬೇಕಂತ ಕಂಡ ಕನಸು ನಮ್ಮ ಶಾಸಕರು ಯಶವಂತರಾವ್ ಪಾಟೀಲ್. ಅವರಿಗೆ ಸಚಿವ ಸ್ಥಾನ ಕೊಟ್ರೆ ಅವರು ಅಭಿವೃದ್ಧಿ ಹೆಚ್ಚಿಗೆ ಮಾಡ್ತಾರೆ, ಅವರು ಹೆಚ್ಚಿನ ಒಂದು ಕೆಲಸಗಳನ್ನು ಮಾಡ್ತಾರೆ. ಈಗ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಅವರು ಇನ್ನೂವರೆಗೂ ಸಚಿವ ಸ್ಥಾನ ಕೊಟ್ಟಿಲ್ಲ. 75 ವರ್ಷ ಆಯ್ತು ಸ್ವಾತಂತ್ರ್ಯ ಸಿಕ್ಕು, ಇಲ್ಲಿವರೆಗೂ ಸಚಿವ ಸ್ಥಾನ ಇಂಡಿ ತಾಲೂಕು ಕೊರತೆ ಇದೆ. ಆ ಕೊರತೆಯನ್ನು ನೀಗಿಸಿ ಅಲ್ಲಿ ಇರುವ ಒಂದು ಇಂಡಿಯನ್ನು ಹೋಗಿ ಬಂಗಾರ ಗಿಂಡಿ ಮಾಡ್ಬೇಕಂತಾರ ಅವರು. ಅವ್ರಿಗೆ ಸಚಿವ ಸ್ಥಾನ ಕೊಡ್ಲಿಲ್ಲ ಅಂದ್ರೆ ಇಡೀ ಇಂಡಿ ಮಹಿಳಾ ಘಟಕ ಉಪವಾಸ ಸತ್ಯಾಗ್ರಹ ಮಾಡುತ್ತೆ ಮತ್ತು ರಾಜೀನಾಮೆನೂ ಕೊಡುತ್ತೆ. ಅದಕ್ಕೆ ಅಲೋ ಮಾಡಿಕೊಡಬೇಡಿ, ನ್ಯಾಯವಾಗಿ ಕೇಳಕ್ ಬಂದಿವಿ, ನ್ಯಾಯವಾಗಿ ಕೊಡಿ. ಸಿದ್ದರಾಮಯ್ಯ ಅವರು ಇದ್ದಾಗ ಮಾತು ಕೊಟ್ಟಿದ್ದಾರೆ, ಈಗ ಡಿ ಕೆ ಶಿವಕುಮಾರ್ ಅವರು ಮಾತನ್ನು ಉಳಿಸ್ಕೋಬೇಕು. ಎಲ್ಲಾ ಸಚಿವರಿಗೂ ಕೊಟ್ಟಿದ್ದಾರೆ, ಕೊಟ್ಟವರಿಗೆ ಕೊಡಬೇಡಿ, ನ್ಯಾಯವಾಗಿ ಎಲ್ಲರಿಗೂ ಯಾರಿಗೆ ಅವಕಾಶ ಸಿಕ್ಕಿಲ್ಲ ಅವ್ರಿಗೆ ಕೊಡಿ. ದಯಮಾಡಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಕೈ ಮುಗಿತೀನಿ, ಸರ್ಕಾರಕ್ಕೆ ಕೈ ಮುಗಿತೀನಿ. ನಾನು ಒಂದು ಹೆಣ್ಣು ಮಗಳಾಗಿ, ಒಂದು ತಾಯಿಯಾಗಿ, ಒಂದು ಊರಿನ ಹೆಣ್ಣು ಮಗಳಾಗಿ ಸೀರೆ ಒಡ್ಡು ಒಂದು ಕಾಲು ಬಿದ್ದು ನನ್ನ ಪಕ್ಷ ಕೇಳ್ತಾ ಇದ್ದೀನಿ. ದಯಮಾಡಿ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಕೊಟ್ರಂದ್ರೆ ನಮ್ಮ ಇಂಡಿ ಅಭಿವೃದ್ಧಿ ಹೆಚ್ಚಾಗುತ್ತೆ, ಒಂದು ಹೆಸರು ದೊಡ್ಡದಾಗುತ್ತೆ, ಗಡಿಭಾಗ ಪ್ರದೇಶ ಅನ್ನೋ ಹೆಸರು ಹೋಗುತ್ತೆ, ಅದು ಕೊರತೆಯನ್ನು ಊರು ದೂರ ಆಗುತ್ತೆ. ಆ ತಾಲೂಕಿಗೆ ಒಳ್ಳೆಯ ಒಂದು ನಾಯಕರು ಸಿಗ್ತಾರೆ. ಅಂತ ನಾಯಕರು ಇಂಡಿ ತಾಲೂಕಿನಲ್ಲಿ ಎಲ್ಲಿ ಇಲ್ಲ. ಅವರು ನ್ಯಾಯಬದ್ಧವಾಗಿ ಹೋರಾಟ ಮಾಡಿದ್ದಾರೆ, ನ್ಯಾಯವಾಗಿ ಇದ್ದಾರೆ, ಅವರಿಗೆ ನ್ಯಾಯವಾಗಿ ಕೊಡಿ. ಯಾಕೆ ಇಷ್ಟು 700 ಜನ ಇಂಡಿಯಿಂದ, ಕರ್ನಾಟಕದಿಂದ, ಜಿಲ್ಲೆಯಿಂದ ಇಲ್ಲಿ ಬರಬೇಕಾದ್ರೆ ಸಾಮಾನ್ಯ ಮಾತಲ್ಲ. ಅವರು ಇಂಡಿಯಲ್ಲಿ ಎಷ್ಟು ಅನುಭವನ ಇದೆ. ಮೇಡಮ್, ಈಗ 3-4 ಜನ ಬಂದು ಮನವಿ ಕೊಡಬಹುದಾಗಿದೆ, ಇಷ್ಟು ಸಂಖ್ಯೆಯಲ್ಲಿ ಯಾಕೆ ಬಂದಿದ್ದೀರಿ ಅಂತ? ಸರ್, ನಾವು ಎಲ್ಲ ಅಭಿಮಾನದಿಂದ ನಾವು ಬಂದಿರುವಂತದ್ದು. ನಾವು ಶಾಸಕರಿಗೆ ಈ ಬಾರಿ ಒಟ್ಟು ಸಚಿವ ಸ್ಥಾನ ಸಿಗ್ಲೇಬೇಕು ಅನ್ನೋ ಒಂದು ಆಸೆನ ಇಟ್ಕೊಂಡು, ನಮ್ಮ ಇಂಡಿ ತಾಲೂಕನ್ನು ಅಭಿವೃದ್ಧಿ ಪಡಿಸ್ತಾರೆ ಅನ್ನೋ ಒಂದು ಆಸೆನ ಇಟ್ಕೊಂಡು ನಾವು ಶಾಸಕರಿಗೆ ಈ ಬಾರಿ ಸಚಿವ ಸ್ಥಾನ ಸಿಗಬೇಕು ಅಂತೇಳಿ ನಾವು ಇಂಡಿ ತಾಲೂಕಿಂದ 700 ಜನಕ್ಕಿಂತ ಜಾಸ್ತಿ ಜನ ನಾವು ಇಲ್ಲಿ ಬಂದಿದ್ದೇವೆ. ಹಾಗಾಗಿ ಸಿಎಂ ಸಾಹೇಬರಿಗೂ ಹಾಗೂ ಸಿದ್ದರಾಮಯ್ಯ ಸಾಹೇಬರಿಗೂ ನಾವು ಕೈ ಮುಗಿದು ಏನ್ ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ, ಈ ಬಾರಿ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಕೊಡ್ಲೇಬೇಕು. ಕೊಡದೇ ಇದ್ರೆ ನಮ್ಮ ಇಂಡಿ ತಾಲೂಕಿನ ಎಲ್ಲಾ ಜನರ ಮನಸ್ಸು ನೋವನ್ನ ತಂದು ಕೊಡುತ್ತೆ ಅಂತ ಹೇಳಿ ನಾನು ಈ ಮೂಲಕ ಸಿಎಂ ಏನ್ ಹೇಳ್ತೀರಿ? ಸರ್, ಸಿಎಂ ಸಾಹೇಬರಿಗೆ ನಾನು ಮನವಿ ಮಾಡ್ತಿದ್ದೇನೆ. ಅವರು ತುಂಬಾ ಜಾಣತೆ ಇದ್ದಾರೆ, ಅವರು ಬುದ್ಧಿವಂತರಿದ್ದಾರೆ. ಯಾಕಂದ್ರೆ ನಾನು ಸಿಎಂ ಸಾಹೇಬರಿಗೆ ಒಂದು ದಯವಿಟ್ಟು ವಿನಂತಿ ಮಾಡ್ತಿದ್ದೇನೆ. ನಮ್ಮ ಕ್ಷೇತ್ರದ ಶಾಸಕರಾದ ಶ್ರೀ ಯಶವಂತರಾವ್ ಪಾಟೀಲ್ ಸಾಹೇಬರು ಸತತ್ 3 ಸಾರ್ತಿ ಆಯ್ಕೆಯಾಗಿ ನಮ್ಮ ಕ್ಷೇತ್ರಕ್ಕೆ ಸುಮಾರು 19 ಕೆರೆಯನ್ನು ತುಂಬಿ ರೈತರಿಗೆ ಸುಮಾರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಾಗೆ ಶೈಕ್ಷಣಿಕ ಸಲುವಾಗಿ ಸುಮಾರು ಶೈಕ್ಷಣಿಕ ಸಂಸ್ಥೆಗಳನ್ನು, ಸರ್ಕಾರಿ ಕೈಗಾರಿಕೆಯನ್ನು ಮಾಡಿದ್ದಾರೆ. ಆದ ಕಾರಣ ನಾವು ಎಲ್ಲರೂ ಕ್ಷೇತ್ರದ ಜನ ಇವತ್ತು ಸಿಎಂ ಸಾಹೇಬರಿಗೆ, ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಒಂದು ಶಾಂತ ರೀತಿಯಿಂದ ನಾವು ಮನವಿ ಕೊಡಕ್ಕೆ ಬಂದಿದ್ದೀವಿ. ಹಾಗೂ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಕೊಡ್ಲೇಬೇಕಂತ ನಾವು ಒಂದು ಹಠವನ್ನು ಹಿಡ್ಕೊಂಡು ಬಂದಿದ್ದೇವೆ. ದಯವಿಟ್ಟು ನಾನು ಪುನಃ ಒಂದು ವಿನಂತಿ ಮಾಡ್ತಾ ಇದ್ದೇನೆ, ನಮ್ಮ ಶಾಸಕರಿಗೆ ಮಿನಿಸ್ಟರ್ ಕೊಡಬೇಕಂತ ನಮ್ಮಿಂದ ವಿನಂತಿ ಕೊಡ್ತೇನೆ. ಇದಿಷ್ಟು ಯಶವಂತರಾಯಗೌಡ ಪಾಟೀಲ್ ಅವರ ಬೆಂಬಲಿಗರ ಮಾತು. ನಾವು ಈಗ ಮಂತ್ರಿಗೋಸ್ಕರ ಕೊಡಲೇಬೇಕು, ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಮನವಿ ಮಾಡಿದ್ದೀವಿ, ಒಂದು ವೇಳೆ ಕೊಡಲಿಲ್ಲ ಅಂತ ನಾವು ಪ್ರತಿಭಟನೆ ಮುಂದುವರಿಸ್ತೀವಿ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಕೊಂಡೆಯ ಜೊತೆಗೆ ಕೃಷ್ಣ, ಜಿವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು.